ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ತಾಲೂಕಿನ ಜನ ಅಂಥೇಳಿ ನಾನು ಬಯಸ್ತೇನೆ. ಯಾಕೆ ಅಂತಂದರೆ ನಮ್ಮ ಸಂಘಟನೆ ಎಲ್ಲೂ ಯಾವತ್ತೂ ಕೆಟ್ಟ ಹೆಸರು ತಗೊಂಡಿಲ್ಲ. ಏನು ನಮ್ಮ ಶಿವರಾಮೇಗೌಡರು ಹಾಕ್ಕೊಟ್ಟಂಥ ದಾರಿಲಿ ಭಾಳ ಅಚ್ಚುಕಟ್ಟಾಗಿ ನಡೆದಿದ್ದೀವಿ. ನಮ್ಮದು ನೈಜ ಸಂಘಟನೆ, ಹೋರಾಟಗಳಲ್ಲಿ ಭಾಳ ಹೋರಾಟಗಳನ್ನು ಮಾಡೋಂಥ ಸಂಘಟನೆ. ಹಾಗಾಗಿ ತಾಲೂಕಿನ ಜನ ನೀವೆಲ್ಲರೂ ಪ್ರಜ್ಞಾವಂತರಿದ್ದೀರಿ, ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ. ಜನಕ್ಕೆ ಈ ತಾಲೂಕಿನ ಜನಕ್ಕೆ ಗೊತ್ತಿದೆ ಯಾವ್ಯಾವ ಸಂಘಟನೆ ಎಷ್ಟೆಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅಂಥೇಳಿ. ಹಾಗಾಗಿ ದಯಮಾಡಿ ನಮ್ಮ ಸಂಘಟನೆಗಳಿಗೆ ಬೆಂಬಲ ಕೊಡಿ. ಏನು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಆನೇಕಲ್ ನಗರಕ್ಕೆ ಬಂದಿದ್ದಾರೆ, ನಮಗೆ ಆಹ್ವಾನ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ನಾವು ಸಂಪೂರ್ಣವಾಗಿ ಜವಾಬ್ದಾರಿ ಹೊತ್ಕೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ನಡೆಸ್ತೀವಿ ಅಂತೇಳಿ ನಾನು ಆಶ್ವಾಸನೆ ಕೊಡ್ತಾ ನಮ್ಮ ಆನೇಕಲ್ ನಗರಕ್ಕೆ ಬಂದಂಥ ನಮ್ಮ ಶಿವರಾಮೇಗೌಡರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮಸ್ಕಾರ. 25 ವರ್ಷದ ಬೆಳ್ಳಿ ಹಬ್ಬ ಆಚರಣೆಗೆ ನಮ್ಮ ರಾಜ್ಯಾಧ್ಯಕ್ಷರು ಆನೇಕಲ್ಗೆ ಆಗಮಿಸಿದ್ದಾರೆ. ಅವರಿಗೆ ನಾವು ಆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಲಪಡಿಸ್ತೀವಿ. ಮತ್ತು ಏನು ಅವರು ಅಂದ್ಕೊಂಡಿರೋ ಕನಸುಗಳೆಲ್ಲ ಇಷ್ಟು ದಿನ ಏನು ಇತ್ತು ಅದನ್ನೆಲ್ಲ ಈಡೇರಿಸ್ಕೊಂಡು ಬಂದವ್ರೆ. ಕಾರ್ಯಕರ್ತರಿಗೆ ಎಲ್ಲಿ ಏನೇ ಒಂದು ಇದಾಗ್ದಿರ ಅವ್ರನ್ನ ಅದೇ ರೀತಿ ನಡೆಸ್ಕೊಂಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಬಲಪಡಿಸ್ತೀವಿ. ಮತ್ತು ಇಲ್ಲಿಂದ ಏನು ನಮ್ಮ ಗ್ರಾಮಾಂತರದಲ್ಲಿ ಏನು ನಮ್ಮ ಸಪೋರ್ಟ್ ಕೇಳಿದ್ದಾರೆ ಆ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಸೇರಿರುವಂಥ ಒಂದು ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಹಾಗೂ ನಾನು ಪ್ರೀತಿಸುವಂಥ ಒಬ್ಬರು ನಾಯಕರು ಶಿವರಾಮೇಗೌಡರು ಅವರು ಸಹ ಒಂದು ಈ ವೇದಿಕೆಯಲ್ಲಿ ಇರುವಂಥದ್ದು ಭಾಳ ಸಂತೋಷ. ಶಿವರಾಮೇಗೌಡರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹಲವಾರು ಉತ್ತಮ ಕಾರ್ಯಗಳಾಗಿವೆ. ತಮಗೆಲ್ಲ ಗೊತ್ತು, ನಾಡು ನುಡಿ ಅಂತ ಹೆಸರು ಬಂದಾಗ ಅನೇಕ ಜನ ಧ್ವನಿಯನ್ನು ಎತ್ತಾರೆ. ಆ ಧ್ವನಿಯನ್ನು ಎತ್ತಿ ಮತ್ತೆ ಅಲ್ಲಿಗೆ ನಿಲ್ಲಿಸಿ ಅವರು ಬೇರೆ ಬೇರೆ ಚಟುವಟಿಕೆಗಳು ತೊಡ್ಕೊಳ್ತಾರೆ. ಆದರೆ ಅವ್ರು ಯಾವುದೇ ಒಂದು ವಿಚಾರವನ್ನು ಸಮರ್ಥವಾಗಿ ಮಂಡನೆ ಮಾಡಿದಾಗ ಅದಕ್ಕೆ ಕಟ್ಟಕಡೆಯ ನ್ಯಾಯ ಸಿಗುವಂಥ ಸಂದರ್ಭದಲ್ಲೂ ಹೋರಾಟವನ್ನು ಮಾಡಿದಂಥ ಧೀಮಂತ ನಾಯಕರು ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ಶ್ರೀಯುತ ಶಿವರಾಮೇಗೌಡರು ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ, ಅವರು ಒಂದು ಎಲ್ಲ ಹೋರಾಟಗಳು ಮತ್ತು ಅವರ ಒಂದು ಸಂಘದ ರಾಜ್ಯದ ಒಂದು ಸಮಿತಿ ಆಗಲಿ, ಜಿಲ್ಲಾ ಸಮಿತಿಗಳಾಗಲಿ, ತಾಲೂಕಿನ ಸಮಿತಿಗಳಾಗಲಿ ಎಲ್ಲೂ ಸಹ ಒಂದೇ ಒಂದು ಕೆಟ್ಟ ಹೆಸರುಗಳನ್ನು ತೆಗೆದುಕೊಳ್ತಿರುವಂಥ ಏಕೈಕ ಕನ್ನಡ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಶಿವರಾಮೇಗೌಡರ ನೇತೃತ್ವದ ರಕ್ಷಣಾ ವೇದಿಕೆ ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಅವರ 25 ವರ್ಷಗಳ ಈ ಒಂದು ಸುದೀರ್ಘವಾದ ಒಂದು ಪಯಣದಲ್ಲಿ ಶಿವರಾಮೇಗೌಡರು ಹೇಳಿದ್ರು, ಒಂದು ಕನ್ನಡ ಸಂಘಟನೆ ಆಗಲಿ, ಯಾವುದೇ ಸಂಘಟನೆಗಳಾಗಲಿ ಈ ಒಂದು ಸಾಮಾಜಿಕ ಜೀವನದಲ್ಲಿ ನಡೆಸೋದು ಅಷ್ಟು ಸುಲಭವಾಗಿಲ್ಲ. ಅದರಲ್ಲೂ ಈಗಿರುವಂಥ ಒಂದು ರಾಜಕೀಯ ಒತ್ತಡಗಳಾಗಲಿ, ಜನರ ನಿರಾಸಕ್ತಿ ಇರ್ಬೋದು. ಸಾಮಾನ್ಯವಾಗಿ ಒಂದು ಒಳ್ಳೆಯ ವಿಚಾರ ಮಾಡಬೇಕಾದಾಗ ಜನಗಳನ್ನ ಪ್ರೇರೇಪಿಸಿ ಅವ್ರನ್ನ ಒಟ್ಟಾಗಿ ಕರೆದುಕೊಂಡು ಹೋಗುವಂಥದ್ದು ವಿಚಾರ ಇದೆಯಲ್ಲ, ಅದು ಭಾಳ ಕಷ್ಟ. ಅಂಥದ್ರಲ್ಲಿ 25 ವರ್ಷಗಳ ಸುದೀರ್ಘ ರೀತಿಯಲ್ಲಿ ತಾವು ಕರ್ಕೊಂಡು ಬಂದಿರುವಂಥ ರೀತಿ ಇದೆಯಲ್ಲ, ಅದು ನಿಜವಾಗಲೂ ಎಲ್ಲ ಯುವಕರಿಗೆ, ಈ ರಾಜ್ಯದ ಎಲ್ಲ ನಾಯಕರಿಗೆ ನಿಜವಾಗಲೂ ಮಾದರಿ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ನನಗೆ ವಿಶೇಷವಾಗಿ ಶಿವರಾಮೇಗೌಡರ ವಿಚಾರವಾಗಿ ಕಳೆದ ಬಾರಿ ಲೋಕೇಶ್ ಗೌಡರ ಮನೆಯಲ್ಲಿ ನಾವೊಂದು ಚರ್ಚೆ ಮಾಡಿದಾಗ ಇದೇ ಮಾಧ್ಯಮ ಸ್ನೇಹಿತರ ಜೊತೆಗೆ ನಾನು ಹಂಚ್ಕೊಂಡಿದ್ದೆ. ಭಾಳ ಸರಳವಾಗಿ ಹೇಳ್ಬೇಕಂದ್ರೆ ಭಾಳಷ್ಟು ಕನ್ನಡ ಸಂಘಟನೆಗಳು ಬೆಂಗಳೂರಿನಲ್ಲಿ ಇದೆ, ಗಲ್ಲಿಗಳಲ್ಲಿದೆ, ರಸ್ತೆಗಳಿದೆ. ನಾಡು ನುಡಿ ಹೆಸರಿನಲ್ಲಿ ಸಂಘಟನೆಗಳಿದೆ, ಸಿನಿಮಾ ನಟರ ಹೆಸರಲ್ಲಿ ಸಂಘಟನೆಗಳಿದೆ, ಕವಿಗಳ ಹೆಸರಲ್ಲಿ ಸಂಘಟನೆಗಳಿದೆ. ನಿಜ, ಎಲ್ಲ ಸಂಘಟನೆಗಳು ಏನು ಮಾಡ್ತವೆ ಅಂದರೆ ಅಣ್ಣಮ್ಮನ ಕುಣಿಸ್ತಾರೆ, ಇಲ್ಲ ನವೆಂಬರ್ 1 ದಿವಸ ಎಲ್ಲ ಸೇರ್ತಾರೆ, ವೇದಿಕೆ ಕಾರ್ಯಕ್ರಮ ಮಾಡ್ತಾರೆ, ಆ ಕಾರ್ಯಕ್ರಮಗಳನ್ನ ಮುಕ್ತಾಯ ಮಾಡಿ ಮುಗಿಸ್ತಾರೆ. ಆದರೆ ಒಬ್ಬ ಕರ್ನಾಟಕದಲ್ಲಿ ಧ್ವನಿ ಎತ್ತಬೇಕಾಗಿರುವಂಥ ಶಿವರಾಮೇಗೌಡರಂಥ ವ್ಯಕ್ತಿ ತುಳುನಾಡಿಗೆ ಹೋಗಿ ಅಲ್ಲಿ ಆ ಭಾಗದಲ್ಲಿ ಒಬ್ಬ ಅಮಾನುಷವಾಗಿ ಅತ್ಯಾಚಾರವಾಗಿ ಹತ್ಯೆಗೈದಂಥ ಹೆಣ್ಣುಮಗ ಸೌಜನ್ಯ
ಅವ್ರ ಪರವಾಗಿ ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಯ ವಿರುದ್ಧವಾಗಿ ಆ ಒಂದು ವೇದಿಕೆಗೆ ಗಟ್ಟಿಯಾದಂಥ ಧ್ವನಿ ನಾನು ಇದ್ದೀನಿ. ಆ ಒಂದು ಹೆಣ್ಮಗು ಒಂದು ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳುವಂಥ ಆ ದಿಟ್ಟ ನಿಲುವು, ಆ ಒಂದು ನಿಷ್ಠುರತನವಾದಂಥ ಹೋರಾಟ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ ಆಯಿತು ನಮ್ಮ ಶಿವರಾಮೇಗೌಡರ ವಿಚಾರದಲ್ಲಿ. ಇದೇ ಆನೇಕಲ್ನಲ್ಲೂ ಸಹ ನಮಗೆ ಗೊತ್ತು, ಲೋಕೇಶ್ ಗೌಡರು ನಾವು ಎಲ್ಲ ಸೇರಿ ಭಾಳ ದಿನಗಳು ನಮ್ಮ ಮೇರು ನಟರು ಉದಯ್ ಕುಮಾರ್ ಅವರು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ಗಣ್ಯರು. ಆನೇಕಲ್ಗೆ ನಮ್ಮ ಶಿವರಾಮೇಗೌಡರು ಬಂದಿರೋ ವಿಚಾರ ಫೆಬ್ರವರಿ 1ನೇ ತಾರೀಕು 25ನೇ ವರ್ಷದ ರಜತ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಕಟ್ಟ ಕಡೆಯ ಕಾರ್ಯಕರ್ತರನ್ನು ಸಹ ನಾನು ಕರಿಬೇಕು, ಆಹ್ವಾನಿಸಬೇಕು ಅಂಥೇಳಿ ಆನೇಕಲ್ಗೆ ಆಗಮಿಸಿದ್ದಾರೆ. ಅವ್ರ ಹೋರಾಟಗಳು ತುಂಬ ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ನಾವು ಸಹ ಅವ್ರ ಜೊತೆಯಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ. ಅವರು ಕನ್ನಡ ನಾಡು ನುಡಿ ಜಲ ಇದಕ್ಕೋಸ್ಕರ ಕೇಂದ್ರ ಸರ್ಕಾರದ ಎಂಪ್ಲಾಯ್ ಆಗಿದ್ದರು. ಅವರು ಆ ಕೆಲಸವನ್ನೇ ಬಿಟ್ಟು ನನಗೆ ಕನ್ನಡನೇ ಮುಖ್ಯ, ಕನ್ನಡದ ಜನತೆಗಳ ಒಳಿತೇ ಮುಖ್ಯ ಅಂಥೇಳಿ ಕೆಲಸವನ್ನು ಬಿಟ್ಟು ಬಂದು ಈ ಸಂಘಟನೆಯನ್ನು ಮುನ್ನಡೆಸ್ತಾ ಬರ್ತಾಯಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಹ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಮುಂದಿನ ಹೋರಾಟಗಳಲ್ಲೂ ಸಹ ಇರ್ತೀವಿ. ನೀವೇನು ನಂಬ್ಕೊಂಡಿದ್ದೀರಾ 1ನೇ ತಾರೀಕು ರಜತ ಮಹೋತ್ಸವ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಹಕಾರ ಕೊಡ್ತೀವಿ. ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಲೋಕೇಶ್ ಗೌಡರ ನೇತೃತ್ವದಲ್ಲಿ ನಮ್ಮ ಶಿವರಾಮಣ್ಣವ್ರಿಗೆ ಮಾತು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ತಾಲೂಕಾಧ್ಯಕ್ಷರು, ಹಾಗೆ ನಮ್ಮ ಜಾಗೃತಿ ಯುವ ಭಾರತ್ ಮಾಜಿ ಅಧ್ಯಕ್ಷರು ಎಲ್ಲರೂ ಸೇರಿ ಒಗ್ಗೂಡಿ ನಮ್ಮ ಆನೇಕಲ್ನ ಎಲ್ಲ ಕಾರ್ಯಕರ್ತರು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ಮಾತು ಕೊಡ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ 25 ವರ್ಷಗಳ ಒಂದು ಸಂಭ್ರಮಾಚರಣೆ ಮಾಡಲು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಶಿವರಾಮೇಗೌಡರು ಆಗಮಿಸಿದ್ದಾರೆ. ಆನೇಕಲ್ ನಗರಕ್ಕೆ ನಮ್ಮನ್ನು ಆಹ್ವಾನಿಸಕ್ಕೆ ಬಂದಿದ್ದಾರೆ. ಹಾಗಾಗಿ ನಾವು ಈ ಒಂದು ಬೆಳ್ಳಿ ಸಂಭ್ರಮವನ್ನು ಆಚರಿಸೋಕ್ಕೆ ಸಂಪೂರ್ಣವಾಗಿ ತನುಮನ ಧನದ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಾವು ಸಹಕಾರ ಮಾಡ್ತೀವಿ ಅಂತ ಈ ಮುಖಾಂತರ ಶಿವರಾಮೇಗೌಡರಿಗೆ ಹೇಳ್ತಾ ಇದ್ದೀವಿ. ನಮಸ್ಕಾರ.